ಹಲೋ ಗಾಯ್ಸ್, ನಾನು ನಿಮ್ಮ ವಿನಯ್ ಕುಮಾರ್. ಇವತ್ತು ಸುಣ್ಣ ಹೊಡೆಯೋಕೆ ಒಂದು ಯಂತ್ರ ತಯಾರು ಮಾಡಿದ್ದೀನಿ. ನೋಡ್ಬೋದು ಈ ಥರ ಐತೆ. ಈ ಪರ್ಫಾರ್ಮೆನ್ಸ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಇದು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ. Agriculture is the future. This is the power of agriculture. Our country is an agricultural land. 60% of people belong to agricultural background. Once in a life. ಹಲೋ ಗಾಯ್ಸ್, ನಾನು ನಿಮ್ಮ ವಿನಯ್ ಕುಮಾರ್. ನೋಡ್ಬೋದು ಇವತ್ತು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಒಂದು ಅರ್ಧ kg ಬೆಲ್ಲ ಚೆಚ್ಕೊಳ್ಳಿ. ಥರ ಎಲ್ಲ ಕರಿ ಬೆಲ್ಲ ತಾಳಿ. ನಾನು ಕರಿ ಬೆಲ್ಲ ಸಿಕ್ಕ ಕಾರಣ ಬಿಳಿ ಬೆಲ್ಲ ತಗೊಂಡಿದ್ದೀನಿ. ಬಿಳಿ ಬೆಲ್ಲ ಏನು ಚೆನ್ನಾಗಿರಲ್ಲ, ಅಷ್ಟಕ್ಕಷ್ಟೇ. ಕರಿ ಬೆಲ್ಲ ಚೆನ್ನಾಗಿರುತ್ತೆ. ಆದಷ್ಟು ಅಡಿಕೆ ಗಿಡ ಹೊಡೆಯೋರು ಕರಿ ಬೆಲ್ಲ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಒಂದು ಅರ್ಧ kg ಬೆಲ್ಲ ತಗೊಂಡು ಪುಡಿ ಮಾಡ್ಕೊಂಬಿಟ್ಟು ಸುಣ್ಣದ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಲ್ಲು ಸುಣ್ಣ ತಂದಿದ್ದೆ, ಹಂಗಾಗಿ ಕಲ್ಲು ಸುಣ್ಣನೇ ತಗೊಂಬರಿ ಎಲ್ಲರೂ. ಕೆನೆ ಸುಣ್ಣ ಚೆನ್ನಾಗಿರಲ್ಲ, ರೈಟು ಜಾಸ್ತಿ ಇರುತ್ತೆ ಕೆನೆ ಸುಣ್ಣಗೆ. ಕಲ್ಲು ಸುಣ್ಣ ತಗೊಂಬರಿ, ಕಲ್ಲು ಸುಣ್ಣ ಚೆನ್ನಾಗಿ ಬರುತ್ತೆ. ಅಡಿಕೆ ಗಿಡಕ್ಕೆ ಒಳ್ಳೆಯದು ಕಲ್ಲು ಸುಣ್ಣ. ನೋಡಿ ಕಲ್ಲು ಸುಣ್ಣ ನೆನೆಹಾಕಿಟ್ಟಿದ್ದೆ, 2 ಬಕೆಟಲ್ಲಿ ನೆನೆಹಾಕಿಕ್ಕಿದ್ದೆ. ಅಂದರೆ ಒಂದು ಕಾಲೇ ಪೂರ್ತಿ ನೆನೆಹಾಕಿದ್ದು ಕಲ್ಲು ಸುಣ್ಣನ ಬಕೆಟಿಗೆ, ದೊಡ್ಡ ಬಕೆಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಕಲ್ಲು ಬರುತ್ತಲ್ಲ, ಹಂಗಾಗಿ ಹೊಡೆಯೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ. ನೋಡಿ ಈ ಥರ ಎಲ್ಲ ಪೂರ್ತಿ ಕಲ್ಸ್ಕೊಂಬಿಟ್ಟು, ಜಾಸ್ತಿ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ಗಟ್ಟಿಗೂ ಮಾಡ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ. ಈ ಥರ ಇನ್ನೊಂದಿಷ್ಟು ಇತ್ತು, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಅದರೊಳಗೆ ಕುಯ್ಕೊಂಡು ಈ ಥರ ರೆಡಿ ಮಾಡ್ಕೊಂಡೆ ಫಸ್ಟು. ಆಮೇಲೆ ಒಂದು ಅರ್ಧ kg ಮೈದಾ ಹಿಟ್ಟು ತಗೊಳ್ಳಿ. ಒಂದು ಅರ್ಧ kg ಅಷ್ಟು, ಒಂದು 500 ಗಿಡ ಕೊಡ್ತೀನಿ ಅಂದರೆ ಒಂದು 1/4 kg, ಒಂದು 1000 ಗಿಡ ಕೊಡ್ತೀನಿ ಅಂದರೆ 1 kg ಮೈದಾ ಹಿಟ್ಟು ತಗೊಂಬಿಟ್ಟು ಅದರೊಳಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು 1/4 kg ಅಷ್ಟು. ನಾನು ಜಾಸ್ತಿ ಇಲ್ಲ, ಒಂದು 200 ಅಡಿಕೆ ಗಿಡ ಐತೆ, ಅಷ್ಟು ಒಂದು 1/4 kg ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಒಂದು ಕೋಲಲ್ಲಿ ಈ ಥರ ಬಟ್ಟೆ ಕಟ್ಕೊಂಡಿದ್ದೆ. ಫಸ್ಟು ಟವಲ್ ಕಟ್ಕೊಂಡಿದ್ದೆ, ಟವಲಲ್ಲಿ ಸರಿ ಆಗಲಿಲ್ಲ ಅದು, ಹಂಗಾಗಿ ಬಟ್ಟೆ ಕಟ್ಕೊಂಡಿದ್ದೀನಿ. ಅಂದರೆ ಟವಲಲ್ಲೇ ಅಂತ ಆ ಥರ ಬೇರೆ ಥರ ಟವಲ್ ಕಟ್ಟಿದ್ದೆ. ಆ ಟವಲಲ್ಲಿ ಸರಿ ಆಗಲಿಲ್ಲ. ಅಂದರೆ ಒಂದು ಸರಿ ಎತ್ಕೊಂಡ್ರೆ ಒಂದು ಅರ್ಧ ಹೊಡೆಯೋಕ್ಕಾಗಲ್ಲ, ಆ ಥರ ಆಯಿತು. ಈಗ ತಿರ್ಗಿ ಅದಕ್ಕೆ ಅದು ಬೇಡ ಅಂತೇಳಿ ಜೀನ್ಸ್ ಪ್ಯಾಂಟ್ ಕಟ್ಕೊಂಡೆ. ಜೀನ್ಸ್ ಪ್ಯಾಂಟಲ್ಲಿ ಒಂದು ಸರಿ ಎತ್ಕೊಂಡ್ರೆ ಒಂದು ಮರ ಪೂರ್ತಿ ಹೊಡಿಬೋದು. ಟವಲಲ್ಲಿ ಒಂದು ಸರಿ ಕಟ್ಕೊಂಡ್ರೆ, ಒಂದು ಸರಿ ಎತ್ಕೊಂಡ್ರೆ ಒಂದು ಕಾಲು ಭಾಗ ಹೊಡೆಯೋಕ್ಕಾಗ್ತಿರಲಿಲ್ಲ, ಆ ಥರ ಆಗೋದು. ಈಗ ಜೀನ್ಸ್ ಪ್ಯಾಂಟ್ ಕಟ್ಕೊಂಡ್ರೆ ಚೆನ್ನಾಗಿ ಬಿಡ್ತೈತೆ, ನೋಡ್ಬೋದು. ಒಂದು ಕವೆ ತಗೊಳ್ಳಿ, ಒಂದು ಕವೆ ತೀರಾ ದೊಡ್ಡದು ಬೇಡ, ತೀರಾ ಸಣ್ಣದು ಬೇಡ, ಮೀಡಿಯಮ್ ಆಗಿರೋದು ಒಂದು ಕವೆ ಹಾಕ್ಕೊಂಡು ಬಟ್ಟೆ ಕಟ್ಕೊಂಬಿಟ್ಟು ಹೊಡೀರಿ. ನೋಡಿ ಹೊಡೆದಿರೋದು ಈ ಥರ ಬಂದೈತೆ. 10 ನಿಮಿಷಕ್ಕೆ ಇಷ್ಟೆಲ್ಲ ಹೊಡೆದಿದ್ದೀನಿ ನೋಡಿ. 10 ನಿಮಿಷ, ಜಾಸ್ತಿ ಟೈಮ್ ತಗೊಂಡಿಲ್ಲ. 10 ನಿಮಿಷಕ್ಕೆ ಏನಿಲ್ಲ ಅಂದರೂ ಒಂದು 40 ಗಿಡ ಹೊಡೆದಿದ್ದೀನಿ. ಯಾವ ಥರ ಬಂದೈತೆ ಅಂತ ನೋಡ್ಬೋದು. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಇದು ಕವೇಲಿ ಹೊಡೆಯೋದು, ಈ ನಾವು ಕೈಯಲ್ಲಿ ಬ್ರಷಲ್ಲಿ ಹೊಡೆದ್ರೆ ಒಂದು 6-6 ಅಡಿ ಹೊಡಿಬೋದು. ಈ ಕವೇಲಿ ಹೊಡೆದ್ರೆ ಒಂದು 10 ಅಡಿ ತನಕ ಹೊಡಿಬೋದು ಎಟಗಿಸ್ಕೊಂಡು. ಈ ಮ್ಯಾಕನ ಹೊಡೆಯೋಕ್ಕಾಗಲ್ಲ ಬ್ರಷಲ್ಲಿ, ಹಂಗಾಗಿ ಕವೇಲಿ ಹೊಡೆದ್ರೆ ಚೆನ್ನಾಗಿ ಬರ್ತೈತೆ. ಇನ್ನು ಈಗ 6:30, ಹಂಗಾಗಿ ಏನು ಕಾಣಿಸ್ತಾ ಇಲ್ಲ ನೀಟಾಗಿ. ಬಿಸಿಲು ಹತ್ತ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಚೆನ್ನಾಗಿ ಕಾಣಿಸೋದಾದ್ರೆ ಒಂದು ಫೋಟೋ ಹಾಕ್ತೀನಿ ನೋಡಿ.